ಬದುಕಿನ ಭಾವಲಹರಿ ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಚಿಕ್ಕಮ್ಮ, ನೀವು ಈ ವೇಷದಲ್ಲಿ? ಹೂ ಕಣ, ನಾನೇ. ಹೇಗ್ ಕಾಣಿಸ್ತಿದ್ದೀನಿ? ಹಾ, ಸೂಪರ್ ಚಿಕ್ಕಮ್ಮ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಅತ್ತೆ, ಏನಿದು? ಇದು ಚೂಡಿದಾರ, ಅದ್ರಲ್ಲಿ ಕೇಳೋದೇನಿದೆ? ಇದನ್ನ ನೀವು ಹಾಕೊಂಡಿದ್ರಾ? ನಾನು ಯಾಕೆ ನಿನ್ ಚೂಡಿದಾರ ಹಾಕೊಳ್ಳಿ? ನೀವಿದನ್ನ ಟ್ರೈ ಮಾಡಕ್ ಹೋಗಿ ಹರಿದಾಕಿದ್ದೀರಾ. ನನ್ಗೆ ನಾನು ಚೂಡಿದಾರ ತಗೊಳಕ್ ಗತಿ ಇಲ್ವಾ? ನೋಡಿಲಿ, ಹೊಸ ಚೂಡಿದಾರ ತಗೊಂಡು ಹಾಕೊಂಡಿದ್ದೀನಿ. ಸುಳ್ಳು ಹೇಳ್ತಿದ್ದೀರಾ. ನೀವೇ ಹಾಕೊಳಕ್ ಟ್ರೈ ಮಾಡಿರೋದು. ಇಲ್ಲ ಅಂದಿದ್ರೆ ನಿಮ್ ಬಿಂದಿ ಇದಕ್ಕೆ ಹೇಗೆ ಅನ್ಕೋತಿತ್ತು? ಆಗ್ಲೇ ನನ್ನ ಬಿಂದಿ ಎಲ್ಲೋ ಬಿದ್ದೋಗಿತ್ತು. ಅದು ಹೋಗಿ ಹೋಗಿ ಇವಳ ಬಟ್ಟೆಗೆ ಅಂಟ್ಕೊಂಡಿದ್ಯಲ್ಲಪ್ಪ. ನನ್ ಬಿಂದಿ ನಿನ್ ಚೂಡಿದಾರಕ್ಕೆ ಅಂಟ್ಕೊಂಡಿತ್ತ? ಎಲ್ಲೋ ಬಟ್ಟೆ ಒಣಗಾಕ್ಬೇಕಾದ್ರೆ ಅಂಟ್ಕೊಂಡಿರ್ಬೇಕು. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ? ಸಾಕ್ ಸುಮ್ನೆ ಇರಿ ಅತ್ತೆ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಯಾಕೆ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ತೀರಾ? ನೀವೇ ಈ ಕೆಲಸ ಮಾಡಿರೋದು ಅನ್ನೋದಕ್ಕೆ ಈ ಸಾಕ್ಷಿ ಇದೆ. ಚಿಕ್ಕಮ್ಮ, ಕೋಮಲ್ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ನೀವ್ಯಾಕೆ ಅವ್ರ ಡ್ರೆಸ್ ಟ್ರೈ ಮಾಡಕ್ ಹೋದ್ರೆ? ಮೊದಲೇ ನೀವು ತುಂಬಾ ಸಣ್ಣ ಇದ್ದೀರಾ, ಅವ್ರ ಡ್ರೆಸ್ ನಿಮ್ಗೆಲ್ಲ ಆಗುತ್ತೆ. ನೋಡಿ ಚಿಕ್ಕಮ್ಮ, ಇನ್ಮೇಲಾದ್ರೂ ಬೇರೆಯವ್ರ ಪರ್ಸನಲ್ ವಸ್ತುಗಳನ್ನ ಮುಟ್ಟೋದು ಬಿಟ್ಬಿಡಿ. ಕೋಮಲ್ ಅವರೇ, ಗೊತ್ತಾಯ್ತು, ಬನ್ನಿ ಹೋಗೋಣ. ಇದನ್ನು ತಗೊಂಡು ಹೋಗಿರಿ. ಒಂದೇ ಹಾಕೊಂಡು ಕೆರ್ತಾ ಬಂದ್ರೆ ಇನ್ನೊಂದು ಬೇಕಾಗತ್ತೆ. ಹರಿದೋಗಿದೆಯಲ್ಲ, ತೇಪೆ ಹಾಕೊಳ್ಳಿ. ಎಷ್ಟು ಕೊಬ್ಬು ಇವಳಿಗೆ! ನನ್ನೇ ಹಂಗಿಸ್ತಾಳೆ. ಆ ಕರಣ್ ಜೊತೆ ಸೇರ್ಕೊಂಡು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಕುರಿ ಕೊಬ್ಬದಷ್ಟು ಕುರ್ಬಂಗೆ ಲಾಭ. ಜನೆಗೆ ಹೋಗಿ ಬಂದು ಇವಳು ಕೊಬ್ಬಿಳಿಸ್ತೇನೆ. ಇನ್ನು ನಮ್ಮ ಮತ್ತೆ ಯಾಕೆ ಬರಲಿಲ್ಲ? ವರ್ಷಕ್ಕ, ನಿಧಾನ. ಹೊಟ್ಟೆ ನೋವು ಕಮ್ಮಿ ಆಯ್ತಾ? ಪರವಾಗಿಲ್ಲ, ಎಲ್ಲೋ ಸ್ವಲ್ಪ ಸಣ್ಣಗಿದೆ, ಕಮ್ಮಿ ಆಗುತ್ತೆ ಬಿಡು. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು. ಚೆನ್ನೈಗೆ ಹೋಗೋದು ಬಿಟ್ಟು ಮಲಗಿರೋಕ್ಕಾಗುತ್ತಾ? ವರ್ಷ, ನಿಮ್ಮಮ್ಮ ಎಲ್ಲಿ? ಇಷ್ಟೊತ್ತಾದ್ರೂ ಬಂದಿಲ್ಲ. ಇಟ್ಸ್ ಗೆಟಿಂಗ್ ಲೇಟ್ ವರ್ಷ. ಒಂದು ನಿಮಿಷ ವಿನಯ್, ಅಮ್ಮಂಗೆ ಫೋನ್ ಮಾಡ್ತೀನಿ. ಯಾಕೆ ಫೋನ್ ಮಾಡ್ತೀಯಾ? ನಾನು ಬಂದಾಯ್ತು. ಯಶೋದ, ಏನ್ ನಿನ್ನ ಅವತಾರ? ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಅದಕ್ಕೆ ಈ ಕಲರ್ ಡ್ರೆಸ್, ಕಣ್ಣಿಗೆ ಕೂಲಿಂಗ್ ಗ್ಲಾಸು. ಅಮ್ಮ, ನಿಂಗೆ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ. ಒಳ್ಳೆ ಬಫೂನ್ ಥರ ಕಾಣ್ತಿದ್ಯಾ. ಮೊದಲು ಇದನ್ನು ಕಿತ್ತೆಸ್ದು ಲಕ್ಷಣವಾಗಿ ಒಂದು ಸೀರೆ ಉಟ್ಕೋ. ಇರ್ಲಿ ಬಿಡು ವರ್ಷ, ಈಗಾಗಲೇ ಲೇಟ್ ಆಗಿದೆ. ಬೇಗ ಬೇಗ ಹೊರಡಿ, ಫ್ಲೈಟ್ ಮಿಸ್ ಆಗ್ಬಿಡುತ್ತೆ.
ಸರಿ ಅತ್ತೆ. ಇರ್ಲಿ ವರ್ಷ, ಹುಷಾರಾಗಿ ಹೋಗ್ಬೇಕು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಅಮ್ಮ, ಯಾಕೆ ವರ್ಷಕ್ಕ ಮತ್ತೆ ಹೊಟ್ಟೆ ನೋತಿದ್ಯಾ? ಸರಿ ಹೋಗುತ್ತೆ ಬಿಡು ಅಮೃತ, ನಡಿ. ಚಿಕ್ಕಮ್ಮ ಹೋಗಿ ಬರ್ತೇನೆ. ನೀನು ಆರೋಗ್ಯ ಚೆನ್ನಾಗಿ ಅಮ್ಮ, ಪಾಸ್ಪೋರ್ಟ್ ತಂದ್ಯಾ? ಹಾ, ತಗೊಂಬಂದಿದ್ದೀನಿ. ಇಲ್ಲಿ ನೋಡು, ಇಷ್ಟು ದಿನ ಇದಕ್ಕೆ ಏನು ಬೆಲೆ ಇರ್ಲಿಲ್ಲ, ಇವತ್ತು ಉಪಯೋಗಕ್ಕೆ ಬಂತು ನೋಡು. ಮತ್ತೆ ಲೇಟ್ ಆಗ್ತದೆ. ವರ್ಷ ಬಂದು ಕೂತು. ಅಮ್ಮ, ಡೋರ್ ಕ್ಲೋಸ್ ಮಾಡು. ಅಯ್ಯೋ, ನನ್ನ ಪಾಸ್ಪೋರ್ಟು! ವಿನಯ್, ಗಾಡಿ ನಿಲ್ಸಿ. ಏನಾಯ್ತು ವರ್ಷ? ಅಯ್ಯೋ, ನನ್ನ ಪಾಸ್ಪೋರ್ಟ್ ಬಾಗ್ಲಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಲ್ಲಿ ಅಂದ್ರೆ ಬೇಗ ಗಾಡಿ ನಿಲ್ಸಿ. ಡ್ರೈವರ್ ಗಾಡಿ ನಿಲ್ಸಿ. ಏನಾಯ್ತು? ನನ್ನ ಪಾಸ್ಪೋರ್ಟ್ ಎಲ್ಲ ತುಂಡಾಗೋಯ್ತು. ಎಂತ ಕೆಲಸ ಮಾಡ್ಬಿಟ್ರತ್ತೆ. ಪಾಸ್ಪೋರ್ಟ್ನ ಕೈಯಲ್ಲಿ ಹಾಕಿ ಇಟ್ಕೊಳಕ್ ಹೋಗಿದ್ರೆ ಈಗ ನೋಡಿ ಕಟ್ಟಾಗಿ ಹೋಗಿದೆ. ಆ ಪಾಸ್ಪೋರ್ಟ್ ಯಾವುದಕ್ಕೂ ಯೂಸ್ ಇಲ್ಲ. ಯಾಕಾಗಲ್ಲ ಅಳಿಯಂದ್ರೆ, ಇದನ್ನೇ ಅಂಟ ಹಾಕಿದ್ರಾಯ್ತು. ಹಾಗೆ ಮಾಡಕ್ಕಾಗಲ್ಲ ಅತ್ತೆ. ಹೌದಾ? ಅಯ್ಯೋ, ನನ್ನ ಪಾಸ್ಪೋರ್ಟು ಹಾಳಾಯ್ತು. ಈಗ ಇವ್ರ ಪಾಸ್ಪೋರ್ಟು ತುಂಡಾಗಿದೆ. ಎಂತ ಅಪಶಕನ ಇದು? ಈಗ ವರ್ಷನ್ ಜೊತೆ ಹೋಗೋರು ಯಾರು? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ವರ್ಷನ ನಾನೇ ಕರ್ಕೊಂಡು ಹೋಗ್ತೀನಿ. ಹೌದು ಅತ್ತೆ. ವಿನಯ್ ನನ್ನ ಜೊತೆನೇ ಇರ್ತಾರಲ್ಲ, ಇನ್ನೇನು ಆತಂಕ. ನಾನು ಚೆನ್ನೈಗೆ ಹೋಗಿ ಫೋನ್ ಮಾಡ್ತೀನಿ. ವಿನಯ್, ಹುಷಾರಪ್ಪ. ವರ್ಷನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗ್ಬೇಡ. ಸರಿ ಚಿಕ್ಕಮ್ಮ. ವರ್ಷ ಕೂತ್ಕೋ. ಎಂತ ನತ್ತದೃಷ್ಟ. ನಾನು ಅಮೆರಿಕಾಗ ಹೋಗೋ ಅವಕಾಶನೇ ಕೈ ತಪ್ಪಾಯ್ತು. ಎಲ್ಲ ಗ್ರಾಚಾರ. ಹೋಗ್ಲಿ ಬಿಡಿ ಯಶೋಧ ಅವ್ರೆ, ಈಗ ಏನ್ ಮಾಡಕ್ಕಾಗತ್ತೆ? ನಡಿ ಅಮೃತ, ಬಾ. ಎಲ್ಲ ಈ ಶಕುಂತಲ ದೇವಿಯಿಂದ. ಇವಳು ಮೀನಾ ಮೇಷ ಎಣ್ಸಿ ಹೂ ಅಂದಿದ್ಲು. ಒಳಗೆ ಹೊಟ್ಟೆ ಉರ್ಕೊಂಡಿರ್ತಾಳೆ. ಇವಳು ಕಣ್ ಬಿಟ್ಬಿಟ್ರೆ ಯಾವ ಕೆಲ್ಸನೂ ಆಗಲ್ಲ. ಕೆನಡಾ ಕೈ ತಪ್ಪೋಯ್ತು. ಈಗ ಅಮೇರಿಕಾಗೂ ನಾಮ ಆಯ್ತು. ಛೇ, ಎಲ್ಲ ನನ್ನ ಕರ್ಮ. ವರ್ಷ, ಏರ್ಪೋರ್ಟ್ ಇನ್ನೂ ತುಂಬ ದೂರ ಇದೆ. ಅಲ್ಲಿವರೆಗೆ ಮಲ್ಕೋ. ಬಂದಮೇಲೆ
ಗಮ್ಮಂತಿದೆ. ಅತ್ತೆ ಏನೋ ತಿಂಡಿ ಮಾಡ್ತಿರೋ ಆಗಿದೆ. ಕರಣ್, ಅತ್ತೆ ಮುಖ ನೋಡು, ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ಚಿಕ್ಕಮ್ಮಂಗೀಗ ತುಂಬ ಸಿಟ್ಟು ಬಂದಿದೆ. ಇನ್ನು 3 ದಿನ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಹರಿದೋಗಿದ್ದು ಒಂದು ಚೂಡಿದಾರು. ನಾನು ಸುಮ್ಮನೆ ಇರಬೇಕಾಗಿತ್ತು, ಅವ್ರನ್ನ ಕೆಣಕಬಾರ್ದಾಗಿತ್ತು. ಹೌದು ಕೋಮಲ್ ಅವರೇ, ನಾವು ಬೇರೆ ಅವ್ರಿಗೆ ತುಂಬ ಹರ್ಟ್ ಮಾಡ್ಬಿಟ್ವಿ. ಈಗ ಅಮೇರಿಕಾಗೆ ಹೋಗೋದು ಮಿಸ್ ಆಯ್ತಲ್ಲ ಅಂತ ತುಂಬ ಅಪ್ಸೆಟ್ ಆಗಿದ್ದಾರೆ. ಪಾಪ ಅತ್ತೆನೇ ಕಷ್ಟಪಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿದ್ರು. ನಾವು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ವಿ. ನಿಜ ಕೋಮಲ್ ಅವರೇ, ಅವ್ರು ನಮ್ಮನ್ನು ಒಂದು ಮಾಡೋದಕ್ಕೆ ಮನ್ಸು ಮಾಡದೇ ಇದ್ದಿದ್ರೆ ನಾವು ಆತ್ಮವಂಚನೆ ಮಾಡಿಕೊಂಡು ಡೈವರ್ಸ್ ತಗೊಬಿಡ್ತಿದ್ವಿ ಅನ್ಸುತ್ತೆ. ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ, ನಾನು ಮತ್ತೆ ಅವ್ರನ್ನ ನಿಷ್ಠೂರ ಮಾಡ್ಕೊಂಡ್ಬಿಟ್ಟೆ. ಕರಣ್, ಪ್ಲೀಸ್ ಏನಾದರೂ ಮಾಡು, ಅವ್ರು ಮತ್ತೆ ನನ್ನ ಮಾತಾಡಿಸ್ಬೇಕು. ಈಗ ನಾನೇನು ಮಾಡೋದು? ಚಿಕ್ಕಮ್ಮ ಈಗ ಫೈರ್ ಬ್ರ್ಯಾಂಡ್ ಗ್ಯಾಸ್ಗಿಂತ ಜೋರಾಗಿ ಉರಿತಾ ಇದ್ದಾರೆ. ಕರಣ್ ಪ್ಲೀಸ್ ಏನಾದರೂ ಮಾಡು. ಅವ್ರ ಮುಖ ತಿರ್ಸ್ಕೊಂಡು ಓಡಾಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅವ್ರ ಕೋಪ ಕಡಿಮೆ ಮಾಡೋದಕ್ಕೆ ಏನು ಮಾಡೋದು? ಹೊಳಿತು. ಒಂದು ನಿಮಿಷ, ಚಿಕ್ಕಮ್ಮ ಅವರಾಗೋರೆ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು. ಹಾಗೆ ಮಾಡ್ತೀನಿ. ಏನು ಮಾಡ್ತೀಯ? ಏನೋ ಮಾಡ್ತೀನಿ. ನಾನು ಮಾತಾಡ್ತಿರ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಡ್ರೈವರ್, ಏನಾಯ್ತು? ಏನೋ ಗೊತ್ತಿಲ್ಲ ಸರ್, ಒಂದು ನಿಮಿಷ ನೋಡ್ತೀನಿ. ವಿನಯ್, ಏನಾಯ್ತು? ಯಾಕೆ ಕಾರ್ ನಿಂತಿದೆ? ಗೊತ್ತಿಲ್ಲ ವರ್ಷ, ಏನೋ ಪ್ರಾಬ್ಲಮ್ ಆಗಿರಬೇಕು. ಹೌದಾ? ಏನಾಯ್ತು? ರೇಡಿಯೇಟರ್ ತುಂಬ ಹೀಟ್ ಆಗಿದೆ, ಕೂಲೆಂಟ್ ಖಾಲಿಯಾಗಿದೆ. ಈ ಗಾಡಿ ಸ್ಟಾರ್ಟ್ ಆಗಲ್ಲ. ಒಂದು ಕೆಲಸ ಮಾಡು, ಆಫೀಸ್ಗೆ ಹೋಗಿ ಇನ್ನೊಂದು ಗಾಡಿ ತೊಗೊಂಬ. ಓಕೆ. ಬೇಡ ವಿನಯ್, ಈಗ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಇನ್ನು 1 ಅವರಲ್ಲಿ ನಾವು ಏರ್ಪೋರ್ಟಲ್ಲಿ ಇರಬೇಕು. ಪರವಾಗಿಲ್ಲ ಬಿಡು ವರ್ಷ, ನೆಕ್ಸ್ಟ್ ಫ್ಲೈಟಲ್ಲಿ ಹೋಗ್ಬಿಡೋಣ. ಬೇಡ ವಿನಯ್, ನಾವು ಯಾವುದಾದ್ರೂ ಟ್ಯಾಕ್ಸಿಯಲ್ಲಿ ಹೋಗ್ಬಿಡೋಣ. ಬೇಗ ಬನ್ನಿ. ರೀ ಡ್ರೈವರ್, ಮೊದಲೆಲ್ಲ ಚೆಕ್ ಮಾಡ್ಕೊಂಡು ಹೊರಡ್ಬೇಕಲ್ವಾ? ಎಲ್ಲಿರತ್ತೆ ಜ್ಞಾನ? ಯಾರಾದರೂ ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ. ಸರಿ ಸರ್. ಬನ್ನಿ, ಡಿಕ್ಕಿ ಓಪನ್ ಮಾಡಿ. ಅದು ಬೇಡ, ನಮ್ಮ ಅತ್ತೆ ಲಗೇಜ್ ವಾಪಸ್ ಮನೆ ಕೊಟ್ಬಿಡು. ಸರ್, ಇಲ್ಲಿ ಟ್ಯಾಕ್ಸಿ ಸಿಗಲ್ಲ ಸರ್, ಆಟೋದಲ್ಲೇ ಹೋಗ್ಬೇಕು. ಆಟೋದಲ್ಲ? ಬೇಡ, ವರ್ಷನ ಈ ಪರಿಸ್ಥಿತಿಯಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ. ಪರವಾಗಿಲ್ಲ ವಿನಯ್, ಇಲ್ಲಿ ಕಾಯೋದಕ್ಕಿಂತ ನಾವು ಆಟೋದಲ್ಲಿ ಹೋಗೋದೇ ವಾಸಿ. ಆಟೋದವ್ರಿಗೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳೋಣ. ಡ್ರೈವರ್, ಆಟೋನ ಕರೀರಿ. ಸರಿ ಮೇಡಮ್. ಘಮ ಘಮ ಅಂತ ಇದೆ. ಚಿಕ್ಕಮ್ಮ, ಪಕೋಡ ಮಾಡ್ತಾ ಇದ್ದೀರಾ? ಕಣ್ ಕಾಣಿಸ್ತಿಲ್ವಾ? ಆ ಕೋಮಲ್ ಹೇಳಿ ಕಳ್ಸಿದಾಳ ಒಂದು ತಟ್ಟೆ ತಗೊಂಬ ಅಂತ. ಅವ್ರೇನು ಹೇಳಿ ಕಳಿಸಿಲ್ಲ ಚಿಕ್ಕಮ್ಮ, ಆದರೆ ಅವರಿಗೆ ಪಕೋಡ ಅಂದರೆ ತುಂಬ ಇಷ್ಟ. ನಿಮಗೆ ಕೇಳೋ ಧೈರ್ಯ ಇಲ್ಲ ಅಷ್ಟೇ ಅವ್ರಿಗೆ. ಬಾಯಿಗೆ ಬಂದಾಗ ಮಾತಾಡಿದ್ರೆ ಧೈರ್ಯ ಹೇಗಿರುತ್ತೆ? ಅವಳಿಗೆ ಕೊಬ್ಬು. ಪಾಪ ಚಿಕ್ಕಮ್ಮ, ಏನೋ ಹುಡುಗಾಟಕ್ಕೆ ಹಾಗೆ ಮಾತಾಡ್ಬಿಡ್ತಾರೆ, ಆಮೇಲೆ ನೊಂದ್ಕೋತಾರೆ. ನಾವು ಹೊರಗಡೆ ಹೋದ್ಮೇಲೆ ನಾನು ಯಾಕಾದ್ರೂ ಹಾಗೆ ಮಾತಾಡಿದ್ನು ಅಂತ ಎಷ್ಟು ಪೇಚಾಡ್ಕೊಟ್ರು ಗೊತ್ತಾ? ಪೇಚಾಡ್ತಾಳೆ ಪೇಚಾಡ್ತಾಳೆ.
ಪಕೋಡ ಗಿಟ್ಟಿಸ್ಕೊಳಕ್ಕೆ ಎಲ್ಲ ನಾಟಕ ಅಷ್ಟೇ. ಇಲ್ಲ ಚಿಕ್ಕಮ್ಮ, ಅವರು ತುಂಬ ಬದಲಾಗಿದ್ದಾರೆ. ಅದರಲ್ಲೂ ನೀವು ನಮ್ಮಿಬ್ರು ಒಂದು ಮಾಡಿದ್ಮೇಲೆ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಹೆಚ್ಚಾಗಿದೆ. ನಾವು ಇಲ್ಲೇ ಇದ್ರೆ ಮಾತಿನ ಚಕಮಕಿ ನಡೀತಾನೆ ಇರುತ್ತೆ. ಅಭ್ಯಾಸ ಬಲ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ಸುಮ್ಮನಿರಕ್ಕಾಗಲ್ಲ. ಅದಕ್ಕೆ ಅತ್ತೆಯವ್ರಿಲ್ಲ ಆರಾಮಾಗಿರ್ಲಿ, ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ನಾವು ಅಜ್ಜಿ ಕೊಟ್ಟಿರೋ ಹೊಸ ಅಪಾರ್ಟ್ಮೆಂಟ್ಗೆ ಹೋಗೋಣ ಅಂತಿದ್ದಾರೆ. ಏನು, ನೀವಿಬ್ರು ಮನೆ ಬಿಟ್ಟು ಹೋಗ್ತೀರಾ? ಇದ್ರಲ್ಲಿ ನಂದೇನಿಲ್ಲ ಚಿಕ್ಕಮ್ಮ, ಎಲ್ಲ ಅವ್ರ ನಿರ್ಧಾರನೇ. ಅಯ್ಯೋ, ಈ ಕೋಮಲ್ ಮನೆ ಬಿಟ್ಟು ಹೋದ್ರೆ ಕೋಟ್ಯಂತರ ರೂಪಾಯಿ ಆಸ್ತಿ ಕೈ ಬಿಟ್ಟು ಹೋಗುತ್ತಲ್ಲ. ಈಗೇನಪ್ಪ ಮಾಡೋದು? ಅವಳಿ ಮನೆಯಿಂದ ಕಾಲು ತೆಗೆದೇ ಇರೋ ಹಾಗೆ ನೋಡ್ಕೋಬೇಕಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವರ್ಷ, ಯಾಕೆ ಡಲ್ ಆಗಿದೆಯಾ? ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ನಾವು ಇನ್ ಟೈಮ್ಗೆ ಹೋಗಲಿಲ್ಲ ಅಂದರೆ ಫ್ಲೈಟ್ ಮಿಸ್ ಆಗುತ್ತೆ. ಬೇಡ, ತುಂಬ ಸ್ಪೀಡಾಗಿ ಓಡಿಸೋದು ಬೇಡ, ನಿಧಾನಕ್ಕೆ ಓಡಿಸಿ. ಏನು ಸರ್ ಇದು? ಒಬ್ರು ಫಾಸ್ಟಾಗಿ ಹೋಗಿ ಅಂತೀರಾ, ಒಬ್ರು ನಿಧಾನವಾಗಿ ಅಂತೀರಾ? ಇವರು ಟೆನ್ಷನ್ಲಿದ್ದಾರೆ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಬಟ್ ಇವ್ರು ಪ್ರೆಗ್ನೆಂಟು, ನಿಧಾನವಾಗಿ ಓಡಿಸಿ. ಆ್ಯಕ್ಚುಲಿ ಇವರು ಆಟೋದಲ್ಲಿ ಜರ್ನಿ ಮಾಡಲೇಬಾರ್ದು, ವಿಧಿ ಇಲ್ಲದೆ ಹೋಗ್ತಾ ಇದೀವಿ ಅಷ್ಟೇ. ಡ್ರೈವರ್, ಏರ್ಪೋರ್ಟ್ಗೆ ಯಾವ್ದಾದ್ರು ಶಾರ್ಟ್ ಕಟ್ ಇದೆಯಾ? ಬೇಡ, ಮೇನ್ ರೋಡಲ್ಲಿ ಹೋಗಿ. ಬೇಡ ವಿನಯ್, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಏರ್ಪೋರ್ಟಿಗೆ ಬೇಗ ರೀಚ್ ಆದರೆ ಸಾಕು. ಡ್ರೈವರ್, ಶಾರ್ಟ್ ಕಟ್ಟಲ್ಲೇ ಹೋಗಿ. ವರ್ಷ, ನೀನು ಆರಾಮಾಗಿದ್ದೆ ತಾನೆ? ಹೋ ವಿನಯ್, ಅದು ಸ್ವಲ್ಪ ಸೆಕೆ ಜೊತೆಗೆ ಟೆನ್ಷನ್ ನೋಡಿ, ಅದಕ್ಕೆ ಬೆವರ್ತಿದೆ.